ಹಿಂದ್ ಒಂದೇ ಮಾತರಂ ನಾವು ಯಾವಾಗಲೂ ಹೇಳ್ತಾ ಇರ್ತೀವಿ. ಸಾಧನೆಗೆ ಮತ್ತು ಸಾಧಕರಿಗೆ ಯಾವತ್ತೂ ಸಾವಿಲ್ಲ ಅಂತ ಹೇಳ್ತಾ ಇರ್ತೀವಿ. ಅದೇ ರೀತಿ ಎಷ್ಟೋ ಜನ ಸಾವಿನ ಅಂಚಿನಲ್ಲಿರುವಂಥವ್ರನ್ನ ಹಾಗೂ ಎಷ್ಟೋ ಜನ ಮೂಳೆಗಳ ಸಮಸ್ಯೆ ಇರೋರನ್ನ ಸರಿಸುಮಾರು ಮೃತರು ಮಿಲ್ಕಾ ಸಿಂಗ್ ಆಗಿರ್ಬೋದು ಅಥವಾ ಹಲವಾರು ಸ್ಪೋರ್ಟ್ಸ್ ಮ್ಯಾನ್ಗಳಾಗಿರ್ಬೋದು ಎಲ್ಲರಿಗೂ ಒಂದು ವೈದ್ಯಕೀಯ ಚಿಕಿತ್ಸೆಯನ್ನು ಕೊಟ್ಟಂತಹ ನಮ್ಮ ಬೆಂಗಳೂರಿನ ಅಪ್ಪಟ ಪ್ರತಿಭೆಯಾದಂತಹ ಡಾಕ್ಟರ್ ಗಂಗರಾಜು ಸರ್ ಅವ್ರನ್ನ ನಾವು ಭೇಟಿ ಮಾಡೋಕ್ಕೆ ಬಂದ್ವಿ. ಇವತ್ತು ಅವರು ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಗೆ ಸೇರ್ಪಡೆಯಾಗಿದ್ದಾರೆ ಹಾಗೂ ರಿಯಾಲಿಟಿ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಗೆ ಸೇರ್ಪಡೆಯಾಗಿದ್ದಾರೆ ಮತ್ತು ಲಂಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಗೆ ಸೇರ್ಪಡೆಯಾಗಿದ್ದಾರೆ. ಬನ್ನಿ ಅವರನ್ನು ಒಂದು 2 ಮಾತುಗಳಲ್ಲಿ ಕೇಳೋಕ್ಕಾಗಲ್ಲ ಅಂತ ಅಂದ್ಕೊಳ್ತೀನಿ. ಅವರ ಒಂದು ಅನುಭವನ ಅವ್ರು ಯಾಕೆ ಸ್ಟಾರ್ಟ್ ಮಾಡಿದ್ರು, ಯಾವ ರೀತಿ ಬಂದು ಅವರು ಎಲ್ಲಿನವರು, ಅವರ ಹಿನ್ನೆಲೆ ಏನು ಅಂತ ಒಂದು ಸಣ್ಣದಾಗಿ ಅವ್ರನ್ನ ಪರಿಚಯ ಮಾಡ್ಕೊಳ್ಳೋಣ. ಯಾಕೆಂದರೆ ಯಾವುದೇ ಕೆಲಸ ಮಾಡಬೇಕಾದ್ರೂ ನಾವು ಪ್ರಚಾರಕ್ಕೋಸ್ಕರ ಮಾಡಬಾರ್ದು, ವಿಚಾರಕ್ಕೋಸ್ಕರ ಮಾಡಬೇಕು ಅಂತ ಯಾವಾಗಲೂ ಹೇಳ್ತಾ ಇರ್ತೀನಿ. ನಿಸ್ವಾರ್ಥದಿಂದ ಸೇವೆ ಮಾಡತಕ್ಕಂತಹ ನಮ್ಮ ಡಾಕ್ಟರ್ ಗಂಗರಾಜು ಸರ್ ಅವ್ರನ್ನ ಭೇಟಿ ಮಾಡಿದ್ವಿ. ಅವ್ರನ್ನ ಮಾತಾಡ್ಸೋಣ ಬನ್ನಿ. ಸರ್ ನಮಸ್ತೆ. ಸರ್ ನಿಮಗೆ ಈ ರೀತಿ ಸೇವಾ ಮನೋಭಾವ ಯಾವ ರೀತಿ ಬಂದು? ನಾನು ಚಿಕ್ಕ ವಯಸ್ಸಿನಲ್ಲಿ ನನ್ನ ಸುಮಾರು ತಲೆಮಾರಿನಿಂದ ಬಂದಿದ್ದೆ. ನಾನು ಸಸಿ ಓದುವುದನ್ನು ಮಾಡ್ತಾಯಿದ್ದು. ನಾನು ಅದಾದ ನಂತರ ಈ ಕಡೆ ಬೆಂಗಳೂರಿಗೆ ಬಂದು 45 ವರ್ಷದಿಂದ ನಾನು ಕೆಲಸ ಮಾಡ್ತೀನಿ. ಸುಮಾರು ದಾವಣಗೆರೆ, ಶಿವಮೊಗ್ಗ, ಹುಬ್ಬಳ್ಳಿ, ಭಾರತ ಸೇವಾ ಹೊಸಕೋಟೆ ಸುಮಾರು ಲಕ್ಷಾಂತರ ಜನಕ್ಕೆ DC-ಗಳು ರೆಡಿ ಮಾಡಿದ್ದೀವಿ. ಡಿಸಿನಲ್ ಕಮಿಷನ್ಗಳು ನಾಗೇಶ್ ಮುನ್ಸಿಪಲ್ SP ಇದ್ದಾರೆ. ಅವರು ಪಾಪ ಕಾಲ ಮೇಲೆ ಇನ್ನೊಂದು ಅವರು ಶಿವಮೊಗ್ಗದಲ್ಲಿ ಅಂತ ಸರ್. ಅವಾಗ ಅವರು 2 ವರ್ಷದ ಡ್ಯೂಟಿ ಹೋಗಿದ್ರು. ಅವ್ರ ಅಣ್ಣನಿಗೆ ಆಪರೇಷನ್ ಮಾಡಿಸಿ ಬೆಡ್ ಅಂತ ಅವ್ರು 2 ವರ್ಷ ಡ್ಯೂಟಿಗೆ ಹೋಗೋರಿಗೆ ಮನೆ ಬೆಳೆಸ್ಕೊಂಡ್ರೆ ಅಂಥವ್ರು ಯಾರ ಹೇಳಿದ್ರೆ ಬಂದಿದ್ರು. ಅವರು ಇದುವರೆಗೂ ಹಾಸ್ಪಿಟಲ್ಗಳಿಂದ ಫಸ್ಟ್ ಕ್ಲಾಸ್ ಜರ್ನಿ ಮಾಡ್ಕೊಂಡು ಇಷ್ಟಪಡ್ತಿದ್ದಾರೆ. ಸುಮಾರು 100 ಜನ ಎಲ್ಲರಿಗೂ ಒಂದ್ಸರಿ ಇವರು ಈ ಹುಬ್ಬಳ್ಳಿನಲ್ಲಿ ಒಬ್ಬರು ನಾಗಕಣ್ಣ ಅಂತ ಹೇಳ್ತಾರೆ ಸಿಗ್ತಾರೆ. ಅವರು ಹಿಂದೆಗಡೆ ಗಾಡಿಗಳು ಹೋಗ್ತಾರೆ, ಹಿಂದೆ ಕಾರ್ಗಳು ಹೋಗೋದು. ಈ 3 ವಿಶ್ವ S1 ಮೇಲೆ ಬಂದಿದ್ದಾಗ ಅದು ಫಸ್ಟ್ ಮೇಲೆ ಬಂದಿದ್ದು ಇಷ್ಟ ಏನು ಮಾಡ್ತಾರೆ ಅವರು ಅಲ್ಲಿಂದ ಆಂಬುಲೆನ್ಸ್ ಮಾಡ್ಕೊಂಡು ದಾವಣಗೆರೆ ಹೋಗ್ತಾ ಇಲ್ಲ. ದಾವಣಗೆರೆ ಬಂದಾಗ ದಾವಣಗೆರೆ ಆಂಬುಲೆನ್ಸ್ ಬೆಂಗಳೂರಿಗೆ ಕರೆಕ್ಟಾಗಿ ಎತ್ತಿ ಕೂರಿಸಿದಾಗಲೇ ಅವ್ರು ಅವಾಗಲೇ ಎದ್ದಳಿದ್ರು. ಎಲ್ಲ ಸುಟ್ಟು ನಮ್ಮ ಎದ್ದು ಓಡಿಸ್ದೆ. ಅವರು ಓಡಾಡಿಸಿ ಆಮೇಲೆ ಇಮ್ಮಿಡಿಯೇಟಾಗಿ ಕಾರಲ್ಲಿ ತುಂಬೋದು. ಆಮೇಲೆ ಅವ್ರೇನು ಮಾಡಿದ್ರು, ಹುಬ್ಳಿಗೆ ಬರಲೇಬೇಕು. ಹುಬ್ಳಿನಲ್ಲಿ ಹುಬ್ಳಿಲಿ ಲಕ್ಷ್ಮೀ ಗುಡಿ ಅಂತ ಮುಂದೆಗಡೆ ಒಂದು ಅಂಗಡಿ ಮಾಡ್ಕೊಂಡು ಏನು ಜನ ಕ್ಯೂ ಆಮೇಲೆ ಅವರೇ ಏನು ಮಾಡಿದ್ರೆ ಡಾಕ್ಟ್ರಿಗೆ ನೀರಾಜ್ ಅಂತ ಆಗ್ಬಿಟ್ರೆ ಅದು ಡಾಕ್ಟರಿಂದ ನಮ್ಮ ಡಾಕ್ಟರ್ ಅಂತ ಇಲ್ಲ. ಅವಾಗ ಇಮಿಡಿಯೇಟಾಗಿ ಆರ್ಥೋಪೆಡಿಕ್ ಡಾಕ್ಟರ್ಗೆಲ್ಲ ಕಂಪ್ಲೇಂಟ್ ಮಾಡಿ ಅವಾಗ ACP ಮಾಡಿ ಸಾಯಂಕಾಲ ಎಲ್ಲ ಜನ ಹೋದ್ಮೇಲೆ ಸ್ಟೇಷನ್ ಈ ಡಾಕ್ಟ್ರೆ ನಾವು ಇನ್ನೊಬ್ಬರು ನಾಗರಾಜ್ ಅಂತ ವಾಚಿ ಅವರು ಇಲ್ಲಿ ಹೇಳೋದು ಈ ಥರ ಎಲ್ಲ ಒಳ್ಳೇದು ಮಾಡ್ತಾರೆ. ಎಲ್ಲ ಮಾಡ್ತಾ ಇದ್ದಾರೆ. ಆಮೇಲೆ ಅಲ್ಲಿದ್ದು ಈಗೇನಾಗಿದೆ ಅವರಿಗೂ ಪ್ರಾಬ್ಲಮ್ ಇದೆ, ಇಲ್ಲಿಂದ ಇಲ್ಲಿವರೆಗೂ ಪ್ರಾಬ್ಲಮ್. ಸರ್ ಇದೇ ಪ್ರಾಬ್ಲಮ್ ಇದೆ ನಿಮಗೆ ಅಂತ ಕಿವಿ ಕೂಡ ಹೇಳಿದೆ. ಹೆಂಗೆ ಹೇಳ್ಬೇಕು, ಸ್ಕ್ಯಾನ್ ಮಾಡ್ದಂಗೆ ಹೇಳ್ತೀವಪ್ಪ ಅಂತಂದು ಅವಾಗ ಹೇಳಿದ್ಮೇಲೆ ಈಗ ಹಿಸ್ಟ್ರಿ ದಾವಣಗೆರೆ ಹಾವೇರಿ ಹಿಸ್ಟ್ರಿ ಗಡಿಯಿಂದ ಅವರು, ಆಮೇಲೆ ನಮ್ಮ ಕಾರ್ಕಳ ಹಿಸ್ಟ್ರಿ ಅವ್ರಿಗೂ ರೆಡಿ ಮಾಡ್ತೀವಿ. ಸುಮಾರು ಜನ ಪೊಲೀಸ್ ಅಧಿಕಾರಿಗಳೆಲ್ಲ ಎಲ್ಲರೂ ಒಳ್ಳೆಯದು.
ವ್ಯಾಪಾರದ ದುನಿಯಾದಲ್ಲಿ ವ್ಯಾಪಾರ ಎಲ್ಲರೂ ವ್ಯಾಪಾರ ಅಷ್ಟು ಅಂತ ಏನಿಲ್ಲ, ಅಲ್ಲಿ 100 ರೂಪಾಯಿ ತಗೊಂಡು ಆಗ್ತಾ ಇದೆ. ಅವತ್ತು ಕಟ್ಟಿ ಇವಾಗ 25 ರೂಪಾಯಿ 200 ರೂಪಾಯಿ ಬಿಟ್ಟರೆ ಏನು ಅಲ್ಲ, ನಾನು ಕೇಳೋದು ಏನು ಅಂತಂದ್ರೆ ಈ ಒಂದು ಕಾಲದಲ್ಲಿ ಎಲ್ಲರೂ ವ್ಯಾಪಾರಿಕವಾಗಿ ಮಾಡ್ತಾ ಇದ್ದಾರೆ. ಎಲ್ಲರೂ ಮಾಡ್ತಾರೆ ಸರ್. ನೀವು ಯಾಕೆ ಮಕ್ಕಳಿಗೆ 2 ಲಕ್ಷ 3 ಲಕ್ಷ ಆಪರೇಷನ್ ಮಾಡ್ತಾರೆ. ನಾನು ಏನು ಬರೀ 500,000 ಯಾಕೆ ನಿಮ್ಗೆ ಆಗೋದು ಅಂದರೆ ನಮ್ಗೆ ಲಾಭ ಬೇಡ, ಜನರು ಅನುಕೂಲ ಒಳ್ಳೆಯದಾದರೆ ಇವಾಗೆಲ್ಲ ಹುಡುಕೊಂಡು ಒಳ್ಳೆಯದು. ಇವತ್ತು ಬಾಣಸ್ವಾಡಿಯಲ್ಲಿ ಹೋದ್ರೆ ನಾನು 150-200 ಜನ ನಿಂತ್ಕೊಂಡಿದ್ದೀನಿ. ಅಲ್ಲಿ ಫುಲ್ಲು ಅಕ್ಕಪಕ್ಕದಲ್ಲಿ ಗಲಾಟೆ ಮಾಡೇ ಬಿಟ್ಟಿದ್ದಾನೆ. ಇಲ್ಲಿ ಬಂದ್ಬಿಟ್ಟು ನಮ್ಮ ಗಾಡಿ ಬಿಟ್ಟು ಅದೇ ಕರ್ನಾಟಕ ರಾಜ್ಯ ಸರ್ಕಾರ ಆಗ್ಬೋದು ಅಥವಾ ಭಾರತ ಸರ್ಕಾರ ಆಗ್ಬೋದು ಇದನ್ನ ಏನಾದ್ರು ಗುರುತಿಸಿದಾರಾ? ಇಲ್ಲ, ನಾನು ಕೇಳಿದ್ದಾರೆ. ಇವಾಗ ಅವ್ರಿಗೆ ಯಾರು ಏನು ಹೇಳ್ತಾರೆ ಅವ್ರು ಹೇಳಿದ್ರು ಎಲ್ಲ ಸಿಟಿ ಬೇಕು ಸ್ವಲ್ಪ ಕರ್ನಾಟಕ ರಾಜ್ಯ ಏನು ಬೇಡ, ಸಾಕು ಜನಗಳು ಒಳ್ಳೇದು ಮಾಡ್ತಾರೆ. ತುಂಬ ಖುಷಿ ಆಯ್ತು. ಅದೇ ನೀವು ವರ್ಲ್ಡ್ ರೆಕಾರ್ಡ್ ಬಂದ ಕೇಳ್ಬೋದು. ಆ ವರ್ಲ್ಡ್ ರೆಕಾರ್ಡ್ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ? ಹೊರಗಡೆಯಿಂದ ಸೇವೆನ ಗುರುತಿಸಿ ಅದು ಸಂತೋಷ ನಿಮಗೆ. ನನಗೇನು ನೀವು ಆಕ್ಚುಲಿ ನಾನು ಯಾರು ಯಾವುದು ಒಳ್ಳೆಯದಾಗುತ್ತೆ. ಅಂದ್ರೆ ಲಕ್ಷಾಂತರ ಜನ ಸೇವೆ ಯಾವತ್ತೂ ನಮ್ಮನ್ನ ಕಾಪಾಡುತ್ತೆ ಅಂತ ನಿಮ್ಮ ಒಂದು ಉದ್ದೇಶ. ಈ ಒಂದು ವೃತ್ತಿನ ನಿಮ್ಮ ವಂಶ ಪಾರಂಪರೆ ನಿಮ್ಮ ಮಗ ಆಗಲಿ ಯಾರು ತರಿಸ್ಕೊಂಡು ಅವನಿಗೆ ಕಲಿಸ್ತಾ ಇದ್ದೀನಿ. ಕೆಲಸ ಇದೆ, ಅವನು ಇಂಜಿನಿಯರ್, ಅವನು ಕಲಿಸ್ತಾ ಇದ್ದೀನಿ. ಇನ್ನು ಎಲ್ಲ ನಾವೊಬ್ಬರು ಇರಬೇಕು. ಈಗಿನ ಒಂದು ಕಾಲದಲ್ಲಿ ಯುವ ಜನತೆಗಾಗ್ಬೋದು ಅಥವಾ ವ್ಯಾಪಾರದಿಂದ ದುಡ್ಡಿನಿಂದ ಹೋಗ್ತಾ ಇರೋರಿಗೆ ನಿಮ್ಗೆ ಏನು ಸಂದೇಶ ನೀವು ಕೊಡ್ಬೋದು ನಮ್ಮ ಶಿಕ್ಷಕರಿಗೆ ಹೇಳೋದು ಇವತ್ತು ಫ್ಯಾಕ್ಟ್ರಿಗಳು ಏನು ಬಡವರಾಗಿ ಶ್ರೀಮಂತರಾಗಿ ಏನು ಮಾಡೋದಿಲ್ಲ. ಸುಮ್ಮನೆ 1-2 ಲಕ್ಷ ಕೊಡೋದು, 70,000 ಕೊಡೋದು. ನಾವು ಬರೀ 200 ರೂಪಾಯಿನ ರೆಡಿ ಮಾಡೋದು ನಾವು 70,000 ಆದರೂ ಚೆನ್ನಾಗಿದೆ. ನಾವು ತಂತ್ರಜ್ಞಾನ ಅವ್ರ ಇದೇನು ಮಾಡ್ತಾರೆ ಜನರಿಗೆ ಕೂಡ ಬರೀ ಈ ನಾವು ಮೆಡಿಷನ್ನಲ್ಲಿ ರೆಡಿ ಮಾಡ್ತಾರೆ. ಹಾಕಿದ್ದಲ್ಲಿ ಅದು ಹಾಗೆ ಬ್ಯಾಂಕ್ ಮಾಡ್ತಾರೆ. ಅವ್ರು ಹೆಂಗಲ್ಲ ಅದಕ್ಕೆ ಹಾಳಾಗ್ತಾರೆ ಬೇಕಾಗ್ತದೆ ಅದೆಲ್ಲ ಕೊಡ್ತಾರೆ. ನಿಜವಾಗ್ಲೂ ಈ ಒಂದು ಸಂದರ್ಭದಲ್ಲಿ ಹೇಳುವಂಥದ್ದು ಏನು ಅಂತಂದ್ರೆ ಹಣನೇ ಎಲ್ಲ ಮುಖ್ಯ ಅಲ್ಲ. ಹಣ ಯಾವತ್ತೂ ಮುಖ್ಯ. ಸೇವೆ ಮಾಡೋರಿಗೆ ಭಗವಂತ ಯಾವತ್ತೂ ಜೊತೆಗೆ ನೀವು ಭಗವಂತನ ನಂಬ್ತೀರಾ? ದೇವ್ರನ್ನ ನಮ್ಮದೇ, ದೇವ್ರು ಇಲ್ಲದೆ ನಾವಿಲ್ಲ. ಯಾಕಂದ್ರೆ ಇವಾಗಿನ ಕಾಲದಲ್ಲಿ ಹೇಗಿದೆ ಅಂತಂದ್ರೆ ದೇವ್ರು ಏನೂ ಇಲ್ಲ, ಪ್ರಕೃತಿನೇ ಎಲ್ಲ ಅಂತ ಸುಳ್ಳು ಹೇಳ್ತಾರೆ. ಸುಳ್ಳು ಸುಳ್ಳು ಪ್ರಕೃತಿ ಭಗವಂತ ಇಲ್ಲ, ಸೃಷ್ಟಿ ಮಾಡೋನೇ ದೇವರು. ದೇವರಿಂದ ಯಾರು ಬದುಕಾಗಲ್ಲ. ಒಂದು ಗಾಳಿ ಸಹಿತ ನಾವು ದೇವರು ನೋಡಿ ಇಲ್ಲಿ ಗಾಳಿ ತೆಗಿಯಕ್ಕೆ ನನ್ನ ಕೈ ಒಳಗಡೆ ಎಳ್ಕೊಳಕ್ಕೆ ಆಗಲಿಲ್ಲ ಅಂದರೆ ನನ್ನ ದೇವರಿಲ್ಲ ಅಂದ್ರೆ ನಾನೇ ಇಲ್ಲ. ನೋಡಿ ವೀಕ್ಷಕರೇ, ನೀವು ಕೇಳಿಸ್ಕೊಂಡ್ರಿ, ಅವ್ರ ಅನುಭವನ ಕೇಳಿಸ್ಕೊಂಡ್ರಿ. ಇದು ಒಂದು ಸಣ್ಣ ಒಂದು ಕಿರುಪರಿಚಯ ಅಷ್ಟೇ. ಯಾರಿಗಾದ್ರೂ ಯಾವ ರೀತಿಯಾದಂತಹ ಮೂಳೆದಾಗ್ಬೋದು ಅಥವಾ ಕಾಲು ನೋವು ಅಥವಾ ಸ್ಲಿಪ್ ಇರಬೇಕು, ಸರ್ವಿಕಲ್ ಯಾವುದೇ ಆದರೂ ನಮ್ಮ ಹೆಮ್ಮೆಯ ಪ್ರೀತಿಯ ಕನ್ನಡಿಗರು ಅಂತ ಹೇಳೋದು ನಮ್ಗೆ ಭಾಳ ಹೆಮ್ಮೆ ಆಗುತ್ತೆ. ನಿಜವಾಗ್ಲೂ ಇವ್ರನ್ನ ಭೇಟಿ ಮಾಡ್ಬೋದು. ನಂಬರ್ನ ನಾವು ಲಾಸ್ಟಲ್ಲಿ ಹಾಕಿರ್ತೀವಿ, ದಯವಿಟ್ಟು ನೋಡಿ. ಎಲ್ಲರಿಗೂ ಒಳ್ಳೆಯದಾಗುವಂಥ ಕೆಲಸಗಳನ್ನ ಮಾಡಿದಾಗ ಯಾವ ರೀತಿಯಾದಂತಹ ಫಲಾಪೇಕ್ಷೆ ನಾವು ಅಪೇಕ್ಷೆನೇ ಪಡೋಂಗಿಲ್ಲ. ದೇವರು ಅವ್ರಿಗೆ ನೋಡಿ ಎಷ್ಟೋ ಜನ ಆಗ್ಬೋದು ಅಥವಾ ಹೆಸರು ಬಂದೆ ಓಡೋದಾಗ್ಬೋದು ಮಾಡ್ತಾ ಇದ್ದಾರೆ. ಭಗವಂತ ಇವ್ರಿಗೆಲ್ಲನೂ ಇಲ್ಲೇ ಬರೋ ಥರ ಇದ್ದಾರೆ. ಅದಕ್ಕೋಸ್ಕರ ಮುಖ ನೋಡಿ ಮನೆ ಹಾಕಬಾರ್ದು ಅಂತ ಹೇಳ್ತಾರೆ. ನಾವು ದೊಡ್ಡ ದೊಡ್ಡ ಆಸ್ಪತ್ರೆಗಳನ್ನ ನೋಡಿ, ಅಂದರೆ ದೊಡ್ಡ ದೊಡ್ಡ ಆಸ್ಪತ್ರೆಗಳಲ್ಲಿ ಸರಿ ಇಲ್ಲ ಅಂತ ಹೇಳ್ತೀವಿ ಅಂತ ಅದರ ತಪ್ಪು. ಅವರವರು ಇದು ಇಷ್ಟು ಒಂದು ಚೌಕಟ್ಟಿನಲ್ಲಿ ಈ ಒಂದು ವಿಭಾಗದಲ್ಲಿ ನಂದಿನಿ ಲೇಔಟಲ್ಲಿ ನಿಜವಾಗ್ಲೂ ಒಂದು ಸುಸಜ್ಜಿತವಾದ ಕ್ಲೀನ್ನೆಸ್ ನೋಡಿ ಎಷ್ಟು ಚೆನ್ನಾಗಿದೆ, ಚಿಕ್ಕದಾಗಿದೆ, ಚೊಕ್ಕದಾಗಿದೆ. ನಿಜವಾಗ್ಲೂ ಇವರಿಗೆ ನಮ್ಮ ಕನ್ನಡ ತಾಯಿ ಭುವನೇಶ್ವರಿ ಒಳ್ಳೇದು ಮಾಡಲಿ. ನಮ್ಮೆಲ್ಲರ ಆಯುಷು ಕೂಡ ಅದು ಇವ್ರಿಗೆ, ಯಾಕೆಂದರೆ ಲಕ್ಷಾಂತರ ಜನರಿಗೆ ರೆಡಿ ಮಾಡ್ತಾರೆ ಅಂತ ಅನ್ನೋದು ಅದು ಸುಮ್ಮನೆ ಬಾಯಿ ಮಾತಲ್ಲ. ಅವರ ಎಲ್ಲ ದಾಖಲೆಗಳನ್ನು ಯಾರೂ ಹಿಡಿಯೋಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದರೆ ನೋಡಿ ಇವಾಗ ಒಂದು 70+ ಅನ್ಸುತ್ತೆ, ಈಗಲೂ ಅವರು ಸೇವಾ ಮನೋಭಾವದಲ್ಲೇ ಇದ್ದಾರೆ. ನಿಜವಾಗ್ಲೂ ಸೇವೆಗೆ ಕೊನೆ ಇಲ್ಲ. ವೀಕ್ಷಕರೇ, ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಜೈ ಹಿಂದ್, ಧನ್ಯವಾದ. ಜೈ ಕನ್ನಡ.